ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸ್ಟೂಡೆಂಟ್ಸ್, ಇವತ್ತು MCC ಒಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಇಂಪಾರ್ಟೆಂಟ್ ಆದ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ. ಸೊ ಯಾವ ನೋಟಿಫಿಕೇಷನ್ ಅಂತ ನೋಡೋದಾದರೆ, ಒಂದು ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಫಾರ್ MBBS, BDS ಮತ್ತು BSc ನರ್ಸಿಂಗ್ ಕೋರ್ಸಸ್ಗೆ ಸೊ ಕಂಡಕ್ಟ್ ಮಾಡ್ಬೋದು ಅಂತ ಶೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ ಫಾರ್ ದಿ ಆಲ್ ಇಂಡಿಯಾ ಕೋಟಾ ಆ್ಯಸ್ ವೆಲ್ ಆಸ್ ಫಾರ್ ದಿ ಸ್ಟೇಟ್ ಕೋಟಾ. ಸೊ ಏನು ಅಂತ ನೋಡೋಣ. ಸೊ ನೋಡ್ಬೋದು ಇಲ್ಲಿ ಫಸ್ಟು ಶೆಡ್ಯೂಲ್ ಫಾರ್ ಅಡ್ಮಿಷನ್ ಆನ್ ಸ್ಪೆಷಲ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಅಂತ ಇದೆ. ಸೊ ಆಲ್ ಇಂಡಿಯಾ ಕೋಟಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ 20th ನವಂಬರಿಂದ 23rd ನವಂಬರ್ವರೆಗೂ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡು ಕಂಡಕ್ಟ್ ಮಾಡ್ತಾರೆ. ಸೊ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್, ಸೊ ಆ ರೌಂಡಲ್ಲಿ ನಿಮ್ಗೇನಾದರೂ ಸೀಟ್ ಅಲಾಟ್ ಆದರೆ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ವಿಲ್ ಬಿ 30th ಆಫ್ ನವಂಬರ್. ಇದು ಬಂದ್ಬಿಟ್ಟು ಆಲ್ ಇಂಡಿಯಾ ಕೋಟಾ. ಸ್ಟೇಟ್ ಕೌನ್ಸ್ಲಿಂಗ್ ನೀವು ನೋಡೋದಾದರೆ ಸ್ಪೆಷಲ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಕಂಡಕ್ಟ್ ಯಾವಾಗ ಮಾಡ್ಬೋದು ಅಂತ ನೋಡೋದಾದರೆ 25th ಆಫ್ ನವೆಂಬರ್. ಸೊ 25th 29th ಕಂಡಕ್ಟ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಬಂದ್ಬಿಟ್ಟು 5th ಆಫ್ ಡಿಸೆಂಬರ್ ಅಂತ ಶೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಆಲ್ ಇಂಡಿಯಾ ಕೋಟಾದಲ್ಲಂತೂ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಕಂಡಕ್ಟ್ ಮಾಡ್ತಾರೆ ಅಂತ ತಿಳಿತಾ ಇದೆ. ಪ್ಲಸ್ ಕರ್ನಾಟಕದಲ್ಲೂ ಒಂದು ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಕಂಡಕ್ಟ್ ಮಾಡ್ಬೋದು. ಸೊ ಈಗ ಎಷ್ಟು ಸೀಟ್ಸು ಉಳಿದಿದೆ ಅಂತ ನೋಡೋದಾದರೆ ಅದ್ರ ಬಗ್ಗೆ ಯಾವುದೇ ಥರದ ಇನ್ಫಾರ್ಮೇಷನ್ ಇನ್ನೂ ಕೊಟ್ಟಿಲ್ಲ. ಮೇ ಬಿ KE ಅವರು ಲೇಟರ್ ಆನ್ ರಿಲೀಸ್ ಮಾಡ್ಬೋದು. ಎಷ್ಟು MBBS ಸೀಟ್ಸ್ ಇದೆ, ಅಥವಾ BDS ಸೀಟ್ಸ್ ಉಳ್ಕೊಂಡಿದೆಯಾ, ಅಥವಾ ಯಾವುದೇ ಥರದ ಮ್ಯಾನೇಜ್ಮೆಂಟ್ ಸೀಟ್ಸ್ ಇದೆಯಾ, ಪ್ರೈವೇಟ್ ಸೀಟ್ಸ್ ಉಳ್ಕೊಂಡಿದೆಯಾ ಅಂತ ಯಾವುದೇ ಥರದ ಇನ್ಫಾರ್ಮೇಷನ್ ಸದ್ಯಕ್ಕಂತೂ ಇಲ್ಲ. ಬಟ್ ಲೇಟರ್ ಆನ್ KE ಅವರು ರಿಲೀಸ್ ಮಾಡ್ಬೋದು. ಆಲ್ ಇಂಡಿಯಾ ಕೋಟಾದಲ್ಲೂ ಅಷ್ಟೇ. ಸೊ ಎಷ್ಟು MBBS ಸೀಟ್ಸ್ ಉಳ್ಕೊಂಡಿದೆ ಅಂತ ಇನ್ನೂ ಇನ್ಫಾರ್ಮೇಷನ್, ಯಾವುದೇ ಥರ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿಲ್ಲ. ಸೊ ಲೇಟರ್ ಆನ್ ನಮಗೆ ಸಿಗಬಹುದು. ಸೊ ನನಗೆ ಸಿಗ್ತಾ ಇದ್ದಂಗೆ ಐ ವಿಲ್ ಬಿ ಅಪ್ಡೇಟಿಂಗ್ ಇನ್ ಮೈ ಚಾನಲ್. ಸೊ ನೀವೇನಾದರೂ ಟ್ರೈ ಮಾಡ್ತಾ ಇದ್ದರೆ, ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ರೆಗ್ಯುಲರ್ ಆಗಿ MCC ವೆಬ್ಸೈಟ್ ಮತ್ತು KE ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾಯಿರಿ. ಇಲ್ಲ ಅಂತಂದರೆ ನಮ್ಮ ಚಾನಲಲ್ಲೂ ಸಹ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.